ಸಾಬುದಾನಿ ವಡ ಮಾಡುವಾಗ ಒಡೆಯುತ್ತಾ ಎಣ್ಣೆ ಕುಡಿಯುತ್ತಾ? ಹಾಗಾದ್ರೆ ಇವತ್ತಿನ ಈ ಸೀಕ್ರೆಟ್ ರೆಸಿಪಿ ನಿಮಗಾಗಿ ನೋಡ್ರಿ. ಈ ಟ್ರಿಕ್ ಫಾಲೋ ಮಾಡಿದ್ರಂದ್ರ ಮೊದಲ ಪ್ರಯತ್ನದಲ್ಲೇ ಪರ್ಫೆಕ್ಟ್ ಆಗಿರುವಂತ ಸಾಬುದಾನಿ ವಡ ನೀವು ಕೂಡ ಮಾಡಬಹುದು ನೋಡ್ರಿ. ಹೊರಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟ್ ಆಗಿರುವಂತ ಪರ್ಫೆಕ್ಟ್ ಆಗಿರುವಂತ ಸಾಬುದಾನಿ ವಡ ಯಾವ ರೀತಿ ಮಾಡೋದಂತ ಹೇಳಿ ಇವತ್ತಿನ ವಿಡಿಯೋದಾಗ ನೋಡುವಂತ್ರಿ. ಇಲ್ಲಿ ನೋಡ್ರಿ, ಮೊದಲನೇದಾಗಿ ಒಂದ್ ಬೌಲ್ ತಗೊಂಡಿನ್ರಿ. ಒಂದ್ ಬೌಲ್ದಾಗ 1 ಕಪ್ ಆಗುವಷ್ಟು ನಾನು ಸಾಬುದಾನಿ ತಗೊಂಡಿನ್ರಿ. ಅದೇ ರೀತಿ 1 ಕಪ್ ಆಗುವಷ್ಟು ನೀರ್ ಹಾಕೊಂಡು ಇದನ್ನ ಒಂದ್ 2ರಿಂದ 3 ಸರ್ತಿ ಸ್ವಚ್ಛಗೆ ಈ ರೀತಿ ತಿಕ್ಕಿ ತೊಳಿಬೇಕು ನೋಡ್ರಿ. ಇವಾಗ ತೊಳೆದಿರುವಂತ ಸಾಬುದಾನಿ ಒಳಗೆ ನೀರ್ ತೆಗೆದು ಅದ್ರೊಳಗ ಸಾಬುದಾನಿ ಸ್ವಲ್ಪ ಮುಳುಗುವಷ್ಟು ಒಂದ್ ಅರ್ಧ ಕಪ್ ಆಗುವಷ್ಟು ನೀರ್ ಹಾಕೊಳತೀನಿ ನೋಡ್ರಿ. ಮೇಲ್ಗಡೆ ಸ್ವಲ್ಪ ನೀರ್ ಬರ್ಬೇಕ್ರಿ ಸಾಬುದಾನಿಗೆ. ಇವಾಗ ಇದನ್ನ ಏನಿಲ್ಲ ಅಂದ್ರೂ ಒಂದು 3 ಅವರ್ ನೆನ್ಸಿಟ್ಕೋಬೇಕ್ರಿ. ಅವಾಗ ಮಾತ್ರ ಸಾಬುದಾನಿ ಅನ್ನೋದು ಪರ್ಫೆಕ್ಟ್ ಆಗಿ ಬರ್ತೈತ್ರಿ ನಮಗ. ಇವಾಗ ನೋಡ್ರಿ 3 ಅವರ್ ಆಗಾನ ನೀರೆಲ್ಲ ಹೋಗಿ ಇವಾಗ ಸಾಬುದಾನಿ ಅನ್ನೋದು ಈ ರೀತಿಯಾಗಿ ಉದ್ರಾಗಿ ಬರ್ಬೇಕು ನೋಡ್ರಿ. ನೀವು ನೋಡ್ತಾ ಇರ್ಬೋದ್ರಿ ಸಾಬುದಾನಿ ಅನ್ನೋದು ಯಾವ ರೀತಿ ಉಬ್ಬ್ಯಾವ ಅಂತ ಹೇಳಿ. ಜಸ್ಟ್ ಈ ತರ ಫ್ರೆಶ್ ಮಾಡಿದ್ರ ಸಾಕ್ರಿ, ನಮ್ಗೆ ಗೊತ್ತಾಗ್ಬಿಡ್ತೈತ್ರಿ ಸಾಬುದಾನಿ ನೆಂದವ್ ಸರಿಯಾಗಿ ಅಂತ ಹೇಳಿ. ಇವಾಗ ಇದನ್ನ ಸೈಡಿಗೆ ಎತ್ತಿಟ್ಟು ಒಂದ್ ಮಿಕ್ಸಿ ಜಾರಿ ಒಳಗ ಒಂದ್ 10 ಮೆಣಸಿನ್ಕಾಯಿ ಹಾಕೊಂಡಿನ್ರಿ. ಅದೇ ರೀತಿ ಹುರಿದಿರುವಂತ 2 ಕಪ್ ಆಗುವಷ್ಟು ಶೇಂಗಾ ಕೂಡ ಹಾಕೊಳತೇನ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಇದನ್ನ ಏನಿಲ್ಲ ಅಂದ್ರೂ ತರಿತರಿಯಾಗಿ ರುಬ್ಕೊಂಡ್ ಬರ್ಬೇಕ್ರಿ. ಫುಲ್ ಪೇಸ್ಟ್ ತರ ಅಲ್ರಿ, ತರಿತರಿಯಾಗಿ ರುಬ್ಕೊಂಡ್ ಬರ್ಬೇಕು ನೋಡ್ರಿ. ನೋಡ್ತಾ ಇರ್ಬೋದ್ರಿ ಈ ರೀತಿಯಾಗಿ ರುಬ್ಕೋಬೇಕು ನೋಡ್ರಿ. ಸಾಬುದಾನಿ ವಡ ಮಾಡತ್ನಾಗ ನಮ್ಗ ಶೇಂಗಾ ಅನ್ನೋದು ಬಾಯಿ ಒಳಗ್ ಸಿಗ್ಬೇಕ್ರಿ. ಅದಕ್ಕಂತೇಳಿ ಈ ರೀತಿ ತರಿತರಿಯಾಗಿ ರುಬ್ಕೊಂಡ್ ಬರ್ಬೇಕ್ರಿ. ಇವಾಗ ಇದನ್ನ ಸೈಡಿಗೆ ಎತ್ತಿಟ್ಕೊಳಮಂತ್ರಿ. ಇಲ್ಲಿ ಫರಾತಿ ತಗೊಂಡಿನ್ರಿ ಒಂದು. ಅದೇ ರೀತಿ ಕುದಿಸಿರುವಂತ 4 ಆಲೂಗಡ್ಡೆ ತಗೊಂಡೇನ್ರಿ. ಅದನ್ನ ಈ ರೀತಿ ಮ್ಯಾಶ್ ಮಾಡ್ಕೊಳಮಂತ್ರಿ. ನೀವು ಮ್ಯಾಶರ್ಲಾದ್ರೂ ಮ್ಯಾಶ್ ಮಾಡ್ಕೋಬಹುದ್ರಿ, ಅಥವಾ ಈ ರೀತಿಯಾಗಿ ತುರಿದರೆ ತಗೋಬಹುದ್ರಿ. ಇವಾಗ ಇವು ಕುದಿಸಿರುವಂತ ಆಲೂಗಡ್ಡೆನ ನೋಡ್ತಾ ಇರ್ಬೋದ್ರಿ ಈ ರೀತಿಯಾಗಿ ಮ್ಯಾಶ್ ಮಾಡ್ಕೊಂಡಿನ್ರಿ. ನಾವೇನ್ ನೆನ್ಸಿಟ್ಕೊಂಡಿವಲ್ರಿ ಸಾಬುದಾನಿ, ಅದನ್ನ ಇದ್ರೊಳಗ ಹಾಕಾತೀನಿ ನೋಡ್ರಿ. ಅದೇ ರೀತಿ ನಾವೇನು ಶೇಂಗಾ ಮತ್ತ ಹಸಿಮೆಣಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡಿದೀವಲ್ರಿ ತರಿತರಿಯಾಗಿ, ಅದನ್ನ ಕೂಡ ಇದ್ರೊಳಗ ಹಾಕೊಳ್ಳುಮಂತ್ರಿ. ನೀವು ಈ ಜಾಗದಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಥವಾ ಸ್ವಲ್ಪ ಜೀರಿಗೆ ಕೂಡ ಹಾಕೊಂಡ್ರೆ ಬರ್ತೈತ್ರಿ. ಆದ್ರ ನಾನು ಇಲ್ಲಿ ಉಪವಾಸಿಗಂತ ಮಾಡಾತೀನಲ್ರಿ, ಏನು ಹಾಕ್ತಾ ಇಲ್ರಿ. ಜಸ್ಟ್ ಹಸಿಮೆಣಸಿನ್ಕಾಯಿ ಶೇಂಗಾ ಹಾಕೊಂಡು ಈ ರೀತಿಯಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳುಮಂತ್ರಿ. ಗಟ್ಟಿಯಾಗಿ ಇದನ್ನ ಒತ್ತಿ ಒತ್ತಿ ಮಿಕ್ಸ್ ಮಾಡ್ಕೊಂಡು ಈ ಹದಕ್ಕೆ ತರ್ಬೇಕು ನೋಡ್ರಿ. ಸಾಫ್ಟ್ ಆಗಿ ಈ ತರ ಹದಕ್ ತರ್ಬೇಕ್ರಿ. ಇವಾಗ ಏನ್ ಮಾಡೋಮ್ರಿ, ಇದಕ್ಕ ಈ ರೀತಿ ಕಲ್ಸಿಟ್ಕೊಂಡಿನ್ರಿ. ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಸಣ್ಣ ಸಣ್ಣ ಉಂಡೆಗಳನ್ನ ಮಾಡ್ಕೊಂಡು ಸ್ವಲ್ಪ ಇದನ್ನ ಈ ರೀತಿ ಉಂಡೆ ಸೇಪ್ದಾಗ ತಗೊಂಡು ಕೈ ಒಳಗ ಈ ರೀತಿ ತಟ್ಕೋಬೇಕು ನೋಡ್ರಿ. ವಡ ಅನ್ನೋದು ಒಂದೇ ನಿಮಿಷದಾಗ ಈ ರೀತಿ ವಡ ಸೇಪ್ದಾಗ ಬರ್ತೈತ್ ನೋಡ್ರಿ. ಒಂದ್ ಚೂರು ಒಡೆಯಂಗಿಲ್ರಿ. ನಾ ಹೇಳೋ ಮೆಥಡ್, ನಾ ಹೇಳೋ ಟ್ರಿಕ್ಸ್ ನೀವು ಫಾಲೋ ಮಾಡಿದ್ರಂದ್ರ ಅದೇ ರೀತಿ ಉಳ್ದೆಲ್ಲ ವಡಗಳನ್ನ ನಾವು ಮಾಡಿಟ್ಕೊಳ್ಳುಮಂತ್ರಿ. ನೋಡ್ರಿ, 1 ಪಾವ್ ಕಿಲೋ ನೀವು ಸಾಬುದಾನಿ ತಗೊಂಡ್ರಿ ಅಂದ್ರ 1 ಪಾವ್ ಕಿಲೋ ಆಗುವಷ್ಟು ಆಲೂಗಡ್ಡೆ ಬೇಕಾಗ್ತೈತಿ ನೋಡ್ರಿ. ಅವಾಗ ಅನ್ನೋದು ವಡ ಅನ್ನೋದು ಕ್ರಿಸ್ಪಿಯಾಗಿ ಮತ್ತೆ ಒಂದ್ ಚೂರು ಒಡಿಲಾರ್ದೆ ಪರ್ಫೆಕ್ಟ್ ಆಗಿ ಬರ್ತೈತಿ ನೋಡ್ರಿ. ಇವಾಗ ಎಲ್ಲಾ ವಡನ ನಾನು ರೆಡಿ ಮಾಡಿ ಇಟ್ಕೊಂಡಿನ್ರಿ. ಇವು ಒಂದ್ ಸ್ವಲ್ಪ ಸೈಡಿಗೆ ಎತ್ತಿಟ್ಕೊಂಡು ಒಂದ್ ಚಟ್ನಿ ಮಾಡ್ಕೊಳ್ವಂತ್ರಿ. ಇಲ್ಲಿ ನೋಡ್ರಿ, ನಾನು ಉಪವಾಸಿಗಂತ ಮಾಡಾತೀನಂತ ಮೊದ್ಲೇ ಹೇಳೇನ್ರಿ. ಹಸಿ ಮೆಣಸಿನ್ಕಾಯಿ ಮತ್ತ ಉಪ್ಪು ಹಾಕೊಂಡು ಈ ತರ ಪೇಸ್ಟ್ ಮಾಡ್ಕೊಂಡಿನ್ರಿ. ಅದಕ್ಕ 1 ಕಪ್ ಆಗುವಷ್ಟು ನಾವು ಮೊಸರು ಹಾಕೊಂಡು ಈ ರೀತಿ ಮೊಸರು ಚಟ್ನಿ, ಇದು ಸಾಬುದಾನಿ ವಡಕ್ಕ ಇದಕ್ಕ ಪರ್ಫೆಕ್ಟ್ ಆಗಿ ಕಾಂಬಿನೇಷನ್ ಆಗಿರುವಂತ ಚಟ್ನಿ ಐತ್ ನೋಡ್ರಿ. ಇವಾಗ ಈ ಕಡೆ ಎಣ್ಣೆ ಕೂಡ ಕಾಯಿಸಿಟ್ಟಿನ್ರಿ. ಎಣ್ಣೆ ಲೋ ಟು ಮೀಡಿಯಂ ಇಟ್ಕೊಂಡು ವಡಗಳನ್ನ ಈ ರೀತಿಯಾಗಿ ಎಣ್ಣೆ ಒಳಗ ಕರಿಬೇಕು ನೋಡ್ರಿ. ನೀವು ವಡ ಹಾಕಂದ ತಕ್ಷಣನೇ ಚಮಚ ಹಾಕಿ ತಿರುಗಬಾರ್ದು ನೋಡ್ರಿ. 1-2 ನಿಮಿಷ ಹಾಗೆ ಬಿಟ್ಬಿಡ್ಬೇಕ್ರಿ. ಲೋ ಟು ಮೀಡಿಯಂ ಇಟ್ಕೋಬೇಕ್ರಿ. ಇವಾಗ ನೋಡ್ರಿ, ಒಂದ್ ಸೈಡ್ ಗೋಲ್ಡನ್ ಬ್ರೌನ್ ಆಗನ ಇನ್ನೊಂದ್ ಸೈಡ್ ಕೂಡ ಅದೇ ರೀತಿ ಗೋಲ್ಡನ್ ಬ್ರೌನ್ ಆಗುತನ ಇದನ್ನ ಫ್ರೈ ಮಾಡ್ಕೋಬೇಕ್ರಿ. ನೋಡ್ತಾ ಇರ್ಬೋದ್ರಿ ಈ ರೀತಿ ಕಲರ್ ಬರನ ಪರ್ಫೆಕ್ಟ್ ಆಗಿರುವಂತ ಸಾಬುದಾನಿ ವಡ ರೆಡಿ ಆಗ್ಯಾವ ನೋಡ್ರಿ. ಇವಾಗ ಇದನ್ನ ಎತ್ತಿ ಒಂದ್ ಪ್ಲೇಟ್ದಾಗ ಹಾಕೊಳ್ಳುಮಂತ್ರಿ. ನೋಡಿದ್ರಲ್ರಿ ಎಷ್ಟು ಈಸಿಯಾಗಿ ಸಾಬುದಾನಿ ವಡ ಅನ್ನೋದು ಮಾಡೇವಂತ ಹೇಳಿ. ಇವಾಗ ಇದನ್ನ ಪ್ಲೇಟ್ದಾಗ ಎತ್ತಿಟ್ಕೊಳ್ಳುವಂತ್ರಿ. ಉಳಿದೆಲ್ಲ ಸಾಬುದಾನಿ ವಡ ಕೂಡ ಅದೇ ರೀತಿ ಮಾಡ್ಬೇಕು ನೋಡ್ರಿ. ಲೋ ಟು ಮೀಡಿಯಂ ಇಟ್ಟೆ ಇವಕ್ಕನ್ನ ಫ್ರೈ ಮಾಡ್ಬೇಕ್ರಿ. ಇವಾಗ ಇವು ರೆಡಿ ಆಗ್ಯಾವ್ರಿ. ನಾನು ಇಲ್ಲಿ ಪ್ಲೇಟಿಂಗ್ ಕೂಡ ಮಾಡ್ಕೊಂಡಿನಿ ನೋಡ್ರಿ. ಅದ್ರ ಜೊತೆಗೆ ನಾವು ಮಾಡ್ಕೊಂಡಿದ್ವಲ್ರಿ ಮೊಸರು ಚಟ್ನಿ, ಅದನ್ನ ಸರ್ವ್ ಮಾಡ್ಕೊಂಡ್ ತಿಂತಿದ್ರ ಸೂಪರ್ ಆಗಿ ಬರ್ತೈತಿ ನೋಡ್ರಿ. ಅದೇ ರೀತಿ ಸ್ವಲ್ಪ ಕಡಲೆ ಬೀಜ ಕೂಡ ಹಾಕೊಂಡಿನ್ರಿ, ಅಂದ್ರ ಶೇಂಗಾ ಹಾಕೊಂಡಿನ್ರಿ. ಈ ರೆಸಿಪಿ ನಿಮಗ್ ಇಷ್ಟ ಆಯ್ತಂದ್ರ ಮರಿಲಾರ್ದೆ ಲೈಕ್ ಮಾಡ್ರಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ. ಇಷ್ಟೇ ರುಚಿಕರವಾಗಿರುವಂತ ಅಡಿಗೆಗಳು ನಿಮಗ್ ಬೇಕಾಗಿತ್ತಂದ್ರ ನಮ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರ್ಯಾಕ್ ಹೋಗ್ಬೇಡ್ರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನ್ರಿ. ಅಲ್ಲಿವರೆಗೂ ಬಾಯ್.